ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ನಾಳೆ ಕಾಮಿಕ ಏಕಾದಶಿ ಇದೆ. ಈ ಒಂದು ಕಾಮಿಕ ಏಕಾದಶಿಯ ವ್ರತಕಥೆ ಏನು, ಮತ್ತು ಈ ಏಕಾದಶಿ ತಿಥಿ ಪ್ರಾರಂಭ ಯಾವಾಗ, ಅಂತ್ಯ ಯಾವಾಗ, ಪಾರಣೆ ಸಮಯ, ಅದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ನೋಡೋಣಂತೆ. ಕಾಮಿಕ ಏಕಾದಶಿ ನೋಡ್ರಿ, ಮೋಕ್ಷವನ್ನು ಪಡೆಯುವಂತಹ ದಿನ ಅಂತಂದು ಹೇಳಲಾಗತ್ತೆ. ಈ ಒಂದು ಕಾಮಿಕ ಏಕಾದಶಿಯ ಮಹತ್ವ ಏನು ಅದನ್ನೆಲ್ಲ ನೋಡೋಣ. ಕಾಮಿಕ ಏಕಾದಶಿ ನೋಡ್ರಿ, ವಿಷ್ಣು ದೇವರನ್ನು ಆರಾಧಿಸಲು ಮೀಸಲಾಗಿರುವಂತಹ ಒಂದು ಏಕಾದಶಿ. ದೇಶದಾದ್ಯಂತ ಇದನ್ನೇನಂದ್ರೆ ಆಚರಣೆಯನ್ನು ಮಾಡ್ತಾರೆ. ಹಿಂದೂಗಳಿಗೆ ಇದೇನಪ್ಪ ಅಂದ್ರೆ ಶುಭ ಒಂದು ದಿನ ಅಂತ ಹೇಳ್ಬೋದು, ಉಪವಾಸದ ದಿನ. ಈ ಕಾಮಿಕ ಏಕಾದಶಿಯನ್ನು ನಾಳೆ ಅಂದರೆ ಆಗಸ್ಟ್ 9ನೇ ತಾರೀಕು ಭಾನುವಾರ ಆಚರಣೆ ಮಾಡುವಂಥದ್ದು. ಈ ಒಂದು ಪವಿತ್ರ ಏಕಾದಶಿ ನೋಡ್ರಿ, ಎಲ್ಲ ಪಾಪಗಳನ್ನು ಕ್ಷಮಿಸುತ್ತೆ ಮತ್ತು ವ್ಯಕ್ತಿ ಏನಂದ್ರೆ ಮೋಕ್ಷವನ್ನು ಪಡಿತಾನೆ ಅಂತಂದು ನಂಬಲಾಗತ್ತೆ. ಈ ಒಂದು ಏಕಾದಶಿ ನೋಡ್ರಿ, ವಿಷ್ಣುವಿನ ಆರಾಧನೆಗೆ ಅತ್ಯುತ್ತಮ ಅಂತಂದು ಹೇಳಲಾಗುತ್ತೆ. ಹೆಚ್ಚಾಗಿ ಏನಂತಂದರೆ ಆಗಸ್ಟ್ ಮತ್ತು ಜುಲೈ ತಿಂಗಳಲ್ಲಿ ಬರುವಂಥ ಏಕಾದಶಿ. ಶ್ರಾವಣ ಮಾಸ ನೋಡ್ರಿ, ಶಿವನ ಆರಾಧನೆ ತಿಂಗಳಾದರೂ ಕೂಡ ವಿಷ್ಣುವಿನ ಉಪಾಸನೆಯೂ ಕೂಡ ನಡೀತೈತಿ. ಹೀಗಾಗಿ ಏನಂತಂದ್ರೆ ವ್ರತ, ಪೂಜೆ, ಜಪ, ಭಜನೆ ಇಂಥದಕ್ಕೆಲ್ಲನೂ ನಾರಾಯಣನ ಕೃಪೆ ದೊರೀತೈತಿ ಅಂತ ಹೇಳ್ಬೋದು. ಜೀವನದ ಅನೇಕ ಕಷ್ಟಗಳು ಕೂಡ ದೂರ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಏನಂದ್ರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಏನಪ್ಪ ಅಂದ್ರೆ ಕಾಮಿಕ ಏಕಾದಶಿ ವ್ರತ ಮಾಡುವಂತಹ ಭಕ್ತ ಏನಂತಂದ್ರೆ ಪಾಪಗಳಿಂದ ಮುಕ್ತನಾಗಿ ಪುಣ್ಯದ ಕಡೆ ಭಾಗಿಯಾಗ್ತಾನೆ ಅಂತ ಹೇಳ್ಬೋದು ನೋಡ್ರಿ. ಈ ದಿನ ಏನಂತಂದ್ರೆ ಆದಷ್ಟು ದಾನ ಮತ್ತು ಧರ್ಮ ಮಾಡೋದ್ರಿಂದ ಕೂಡ ಉತ್ತಮ ಫಲಪ್ರದ ಅಂತ ಹೇಳ್ಬೋದು. ಇದು ಉಪವಾಸದೊಂದಿಗೆ ಏನಂತಂದ್ರೆ ಸಂಕಲ್ಪ ತೆಗೆದುಕೊಳ್ಳೋದ್ರ ಜೊತೆಗೆ ಅತ್ಯಂತ ಶುಭ ಅಂತಲೇ ಹೇಳ್ತಾರೆ. ಪದ್ಮಪುರಾಣದಲ್ಲಿ ನೋಡ್ರಿ, ಕಾಮಿಕ ಏಕಾದಶಿ ಅತ್ಯಂತ ಒಂದು ವರ್ಣನೆಯನ್ನು ಮಾಡಲಾಗಿದೆ. ಈ ದಿನ ಭಗವಾನ್ ವಿಷ್ಣುವನ್ನು ಏನಂದ್ರೆ ವಿಧಿಪೂರ್ವಕವಾಗಿ ಪೂಜೆ ಮಾಡಿ ಯಜ್ಞಗಳಿಗೆ ಸಮಾನವಾದಂಥ ಒಂದು ಪುಣ್ಯ ದೊರೀತೈತಿ ಅನ್ನುವಂಥ ಒಂದು ನಂಬಿಕೆ ಐತೆ ನೋಡ್ರಿ. ಈ ದಿನ ಏನಂತಂದ್ರೆ ನಕಾರಾತ್ಮಕತೆ ದೂರಾಗಿ ಉನ್ನತಿಯ ಮಾರ್ಗ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ನೋಡ್ರಿ, ಕಾಮಿಕ ಏಕಾದಶಿ ದಿವಸ ತುಳಸಿ ಪೂಜೆನೂ ಕೂಡ ಶುಭ. ಮತ್ತು ಈ ಒಂದು ತುಳಸಿ ಏನಂತಂದ್ರೆ ಭಗವಾನ್ ನಾರಾಯಣನಿಗೆ ಅತ್ಯಂತ ಪ್ರಿಯ ಅಂತಲೇ ಹೇಳ್ಬೋದು. ಆದ್ದರಿಂದ ತುಳಸಿಗೆ ಏನಂತಂದ್ರೆ ನೀರನ್ನು ಅರ್ಪಿಸೋದು ಮತ್ತು ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ಇದ್ರ ಜೊತೆಗೆ ಏನಂದ್ರೆ ಓಂ ನಮೋ ಭಗವತಿ ವಾಸುದೇವಾಯ ಈ ಒಂದು ಮಂತ್ರವನ್ನು ವಿಶೇಷವಾಗಿ ಜಪ ಮಾಡೋದ್ರಿಂದ ವಿಶೇಷ ಫಲ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಅದರ ಜೊತೆಗೆ ಏನಂತಂದ್ರೆ ಪುಣ್ಯದ ಫಲನೂ ಕೂಡ ಜಾಸ್ತಿ ಆಗುತ್ತೆ ಅಂತಂದು ಹೇಳ್ತಾರೆ. ಮತ್ತು ದಾನ, ಸೇವೆ, ಅನ್ನದಾನ ಇವೆಲ್ಲ ಗೋ ಸೇವೆ ಅಂತ ಕಾರ್ಯಗಳನ್ನು ಕೂಡ ಈ ದಿವಸ ಮಾಡಬೇಕು ಅಂತಂದು ಹೇಳಲಾಗುತ್ತೆ. ಈ ಒಂದು ಕಾಮಿಕ ಏಕಾದಶಿ ವ್ರತವನ್ನು ಶ್ರದ್ಧೆ ಮತ್ತು ನಿಯಮಪೂರ್ವಕವಾಗಿ ಮಾಡಿದ್ರಪ್ಪ ಅಂದ್ರೆ ಭಗವಾನ್ ವಿಷ್ಣುವಿನ ವಿಶೇಷ ಕೃಪೆ ದೊರೀತೈತಿ. ಅದ್ರ ಜೊತೆಗೆ ವ್ರತದೊಂದಿಗೆ ಶ್ರದ್ಧೆ ಮತ್ತು ನಿಯಮಪೂರ್ವಕವಾಗಿ ವಿಷ್ಣುವಿನ ವಿಶೇಷ ಕೃಪೆ ನೋಡ್ರಿ ದೊರೀತೈತಿ. ನಿಯಮಪೂರ್ವಕವಾಗಿ ಮಾಡಿದ್ರಪ್ಪ ಅಂತಂದ್ರೆ ವ್ರತಕ್ಕೆ ಏನಂತಂದ್ರೆ ಒಂದಿನ ಮೊದಲು ಸಾತ್ವಿಕ ಆಹಾರವನ್ನು ಸೇವನೆ ಮಾಡುವಂಥದ್ದು. ಆ ನಂತರ ಸಂಕಲ್ಪವನ್ನು ತೆಗೆದುಕೊಳ್ಳಬೇಕು. ಬೆಳಗ್ಗೆ ಎದ್ದು ಶುದ್ಧ ಏನಂದರೆ ಹಳದಿ ವಸ್ತ್ರ, ಮಡಿಬಟ್ಟೆಯನ್ನು ಧರಿಸಿ ಆ ನಂತರ ಪೂಜಾ ಸ್ಥಳವನ್ನು ಶುದ್ಧಗೊಳಿಸಿ ವಿಷ್ಣುವಿನ ಯಾವುದೇ ಅವತಾರದ ಫೋಟೋ ಇದ್ರೂ, ವಿಷ್ಣು ಮತ್ತು ಲಕ್ಷ್ಮಿಯ ಪ್ರತಿಮೆ ಇದ್ರೂ ಅದನ್ನು ಇಟ್ಟು ಪೂಜೆಯನ್ನು ಮಾಡುವಂಥದ್ದು. ಗಂಗಾಜಲದಿಂದ ಸ್ನಾನ ಮಾಡಿಸಿ ಪುಷ್ಪಗಳನ್ನೆಲ್ಲ ಅರ್ಪಿಸೋದು ಮತ್ತು ಅಕ್ಷತೆಯನ್ನು ಅರ್ಪಿಸೋದು, ಧೂಪ, ದೀಪ, ನೈವೇದ್ಯವನ್ನು ಮಾಡುವಂಥದ್ದು ನೋಡ್ರಿ. ಮತ್ತು ಅದ್ರ ಜೊತೆಗೆ ವಿಷ್ಣು ಸಹಸ್ರನಾಮ ಮತ್ತು ವಿಷ್ಣು ಚಾಲಿಸ ಓದುವಂಥದ್ದು ಮತ್ತು ಓಂ ನಮೋ ಭಗವತಿ ವಾಸುದೇವಾಯ ಮಂತ್ರವನ್ನು ಜಪ ಮಾಡಬೇಕು. ಮತ್ತು ಇದ್ರ ಜೊತೆಗೆ ಏನಂದ್ರೆ ನಿರಾಹಾರ ಈ ದಿವಸ ಅಂದರೆ ಏನಾದರೂ ಫಲಾಹಾರವನ್ನು ಸೇವಿಸುವಂಥದ್ದು, ಇಲ್ಲಾಂದರೆ ಹಾಲು ಹಣ್ಣು ತೊಗೋಬೋದು. ಇದ್ರ ಜೊತೆಗೆ ಏನಂತಂದ್ರೆ ಭಜನೆ, ಕೀರ್ತನೆ ಮತ್ತು ಭಗವಂತನ ನಾಮಸ್ಮರಣೆ ಇರುತ್ತೆ ನೋಡ್ರಿ. ದ್ವಾದಶಿ ದಿವಸ ವಿಧಿಪೂರ್ವಕವಾಗಿ ಏನಂದ್ರೆ ಪಾರಣ ಮಾಡಿ ಆ ನಂತರ ಪಾರಣಕ್ಕೂ ಮೊದಲು ಯಥಾಶಕ್ತಿ ಏನಾದರೂ ದಾನವನ್ನು ಕೊಡುವಂಥದ್ದು ಇರುತ್ತೆ. ವಿಶೇಷವಾಗಿ ದಾನದ ಮಹತ್ವ ಇರುತ್ತೆ ನೋಡ್ರಿ ಈ ಒಂದು ಏಕಾದಶಿಗೆ. ಆರೋಗ್ಯದ ತೊಂದರೆ ಇದ್ದವರು ಮತ್ತು ಗರ್ಭಿಣಿಯರೆಲ್ಲ ಈ ದಿವಸ ಏನಾದರೂ ನೀವು ಅಂದರೆ ಉಪವಾಸ ಅದೆಲ್ಲ ಮಾಡೋಕ್ಕಾಗಲ್ಲ, ಅಂಥವ್ರು ಮಾಡುವಂಥದ್ದು ಏನಿರೋಂಗಿಲ್ಲ. ಇದರ ಒಂದು ವ್ರತಕಥೆಯನ್ನು ನೋಡೋದಾತಪ್ಪ ಅಂದ್ರೆ ದಂತಕಥೆಯ ಪ್ರಕಾರ ಏನಂತಂದ್ರೆ ಜನರ ಜೀವನವನ್ನು ಸುಧಾರಿಸುವಂಥ ಏನೋ ಒಂದು ಪ್ರಾಮಾಣಿಕ ಪಶ್ಚಾತ್ತಾಪ ಮತ್ತು ಭಕ್ತಿಯ ಶಕ್ತಿಯ ಬಗ್ಗೆ ಈ ಒಂದು ಕತೆ ಹೇಳುತ್ತೆ ನೋಡ್ರಿ. ಒಮ್ಮೆ ಏನಂತಂದ್ರೆ ಬಯೋಧ ವಿದ್ವಾಂಸ ಬ್ರಾಹ್ಮಣನೊಂದಿಗೆ ಜಗಳ ಮಾಡ್ತಾನೆ. ಆ ಒಂದು ಸಮಯದಲ್ಲಿ ಏನಂತಂದ್ರೆ ಬ್ರಾಹ್ಮಣನು ಏನಂತಂದ್ರೆ ಅವ್ರ ಹೋರಾಟದ ಸಮಯದೊಳಗೆ ಸತ್ತು ಹೋಗ್ತಾನೆ. ಮತ್ತು ಆತನ ಯೋಧನೆ ಏನಂತಂದ್ರೆ ತನ್ನ ಕಾರ್ಯಗಳಿಗೆ ಏನಂದ್ರೆ ಆತ ವಿಷಾದ ಆಗುತ್ತೆ, ಈ ಥರ ಆಯ್ತಲ್ಲ ಅಂತಂದು ಅವನು ತನ್ನ ಪಾಪಗಳಿಂದ ಮುಕ್ತಿಗೊಳಿಸಲು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಸಮಸ್ಯೆಗೆ ಪರಿಹಾರ ಹುಡುಕ್ತಾ ಏನಂತಂದರೆ
ಋಷಿಗಳನ್ನು ಸಂಪರ್ಕಿಸಿ ಅವರ ಒಂದು ಸಲಹೆಯನ್ನು ಕೇಳ್ತಾನೆ. ಅವ್ರು ಏನಂತಂದ್ರೆ ಈ ಒಂದು ಕಾಮಿಕ ಏಕಾದಶಿ ಆಚರಣೆ ಮಾಡಲು ಹೇಳ್ತಾರೆ ಮತ್ತು ಪ್ರಾಮಾಣಿಕವಾಗಿ ಭಕ್ತಿಯಿಂದ ವಿಷ್ಣುವನ್ನು ಪ್ರಾರ್ಥನೆ ಮಾಡಲು ಸಲಹೆಯನ್ನು ನೀಡ್ತಾರೆ. ಹಾಗಾಗಿ ಅವರು ನೋಡ್ರಿ ಕಾಮಿಕ ಏಕಾದಶಿ ವ್ರತದಿಂದ ಪ್ರಾಮಾಣಿಕ ಪಶ್ಚಾತ್ತಾಪದಿಂದ ಮಾತ್ರ ಏನಂದ್ರೆ ಮೋಕ್ಷ ಸಿಗುತ್ತೆ ಅಂತಂದು ಆತನಿಗೆ ಭರವಸೆಯನ್ನು ನೀಡ್ತಾರೆ. ಅವರ ವ್ರತದ ಎಲ್ಲ ನಿಯಮಗಳನ್ನು ಪಾಲನೆಯನ್ನು ಮಾಡಿ ಹಗಲಿನಲ್ಲಿ ವಿಷ್ಣುವಿನ ಹೆಸರನ್ನು ಪ್ರಾರ್ಥಿಸಿ ಮತ್ತು ಪೂಜೆಯನ್ನು ಮಾಡಿ ಪೂಜೆ ಸಮಯದಲ್ಲಿ ತುಳಸಿ ಎಲೆಗಳನ್ನು ಅರ್ಪಿಸಿದರು. ಮತ್ತು ಅದರ ಜೊತೆಗೆ ಪ್ರಾಮಾಣಿಕ ಭಕ್ತಿಯ ಪರಿಣಾಮವಾಗಿ ಯೋಧ ಏನಂತಂದರೆ ವಿಷ್ಣುವಿನ ಆಶೀರ್ವಾದವನ್ನು ಪಡೆದರು ಅಂತಂದು ಹೇಳಲಾಗುತ್ತೆ. ಹಿಂದಿನ ಒಂದು ತಪ್ಪುಗಳಿಂದ ಅವರಿಗೆ ಮುಕ್ತಿ ಸಿಗುತ್ತೆ. ಮತ್ತು ಪ್ರಾಮಾಣಿಕವಾಗಿ ಏನಂದರೆ ಧರ್ಮದ ಮಾರ್ಗವನ್ನು ಹುಡುಕುವಂಥ ಭಕ್ತನಿಗೆ ಏನಂತಂದ್ರೆ ಸಾಧ್ಯವಾಗದ ಹೊರತು ನಮಗೆ ವಿಮೋಚನೆ ಕೂಡ ಸಿಗೋದಿಲ್ಲ ಅಂತಂದು ಈ ದಂತಕತೆ ಕಲ್ಪಿಸೈತೆ ನೋಡ್ರಿ. ಈ ಥರ ಆಚರಣೆ ಇರುತ್ತೆ ನೋಡ್ರಿ. ಮತ್ತು ಕಾಮಿಕ ಏಕಾದಶಿ ಭಾನುವಾರ ಆಗಸ್ಟ್ 9ನೇ ತಾರೀಕು ಆಚರಣೆ ನಾಳೆ ಮಾಡುವಂಥದ್ದು. ಏಕಾದಶಿ ಆರಂಭ ಆಗೋದು ಆಗಸ್ಟ್ 8ನೇ ತಾರೀಕು ಮಧ್ಯಾಹ್ನ ನೋಡ್ರಿ 2 ಗಂಟೆಗೆ ಪ್ರಾರಂಭ ಆಗುತ್ತೆ. ಅಂತ್ಯ ಆಗುವಂಥದ್ದು ಆಗಸ್ಟ್ 9ನೇ ತಾರೀಕು ಬೆಳಗ್ಗೆ 11 ಗಂಟೆ 15 ನಿಮಿಷಕ್ಕೆ. ಹಾಗಾಗಿ ಉದಯ ತಿಥಿ ಆಧಾರದ ಮೇಲೆ ನಾಳೆ 9ನೇ ತಾರೀಕು ಆಗಸ್ಟ್ 9ನೇ ತಾರೀಕು ಮಾಡುವಂಥದ್ದು ಆಚರಣೆ. ಪರಾನ ಸಮಯ ನೋಡ್ರಿ ಆಗಸ್ಟ್ 10ನೇ ತಾರೀಕು ಬೆಳಗ್ಗೆ 5 ಗಂಟೆ 57 ನಿಮಿಷಕ್ಕೆ ಇರುತ್ತೆ. 7 ಗಂಟೆ 55 ನಿಮಿಷದವರೆಗೆ ಬೆಳಗ್ಗೆ ಇರುತ್ತೆ ನೋಡಿರಿ ಪರಾನ ಸಮಯ. ದ್ವಾದಶಿ ಅಂತ್ಯಕ್ಷಣ ಅಂತಂದರೆ ಬೆಳಗ್ಗೆ 7 ಗಂಟೆ 55 ನಿಮಿಷಕ್ಕೆ ಆಗಸ್ಟ್ 10ನೇ ತಾರೀಕು ಬೆಳಗ್ಗೆ 7 ಗಂಟೆ 55 ನಿಮಿಷಕ್ಕೆ ಅಂತ್ಯ ಆಗುತ್ತೆ. ಇದಿಷ್ಟು ಕಾಮಿಕ ಏಕಾದಶಿಯ ಮಾಹಿತಿ ನೋಡಿರಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ನಾನು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.